ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕಿತ್ತು 2 ವರ್ಷ ಆಯಿತು. ರೈತರ ಆಕ್ರೋಶದ ಬಳಿಕ ಸರ್ಕಾರ ಗೇಟ್ಗಳ ಅಳವಡಿಕೆಗೆ ಮುಂದಾಗಿತ್ತು. ಆದರೆ ಈ ಚೈನ್ಗಳ ಬದಲಾವಣೆಯನ್ನ ಮರೆತೇ ಬಿಟ್ಟಿತ್ತು. ಆದರೆ ಈಗ ಅಧಿಕಾರಿಗಳು ಮತ್ತೊಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಬದಲಾವಣೆ ಕೆಲಸ ಜೋರು. ಕ್ರಸ್ಟ್ ಗೇಟ್ಗಳ ಚೈನ್ ಕೂಡ ಬದಲಾವಣೆಗೆ ಟೆಂಡರ್. ಆಗಸ್ಟ್ 10, 2024ರಂದು ರಾತ್ರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋಗಿತ್ತು ಹಾಗೂ ಭಾರಿ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇತ್ತು. ಈ ಘಟನೆಯಿಂದಾಗಿ 4 ಜಿಲ್ಲೆಯ ರೈತರು ಕಂಗಾಲಾಗಿದ್ರು. ಆದರೆ ಈವರೆಗೂ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ನಡೆಯುತ್ತಲೇ ಇದೆ. ಇನ್ನು ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ 42 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಆದರೆ ಗೇಟ್ ಆಪರೇಟ್ ಮಾಡಲು ಅಳವಡಿಸುವಂತಹ ಚೈನ್ಗಳನ್ನು ಬದಲಾವಣೆ ಮಾಡದೆ ಹಳೆ ಚೈನ್ಗಳನ್ನೇ ಮುಂದುವರಿಸಲು ನಿರ್ಧರಿಸಿದ್ರು. ಈ ಬಗ್ಗೆ ಈ ಭಾಗದ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಗೇಟ್ಗಳ ಚೈನ್ಗಳನ್ನು ಬದಲಿಸಿ ಅಂತ ಆಗ್ರಹಿಸಿದ್ರು ಕೂಡ. ಇದರ ಬೆನ್ನಲ್ಲೇ ಸರ್ಕಾರ ಮತ್ತೆ ಎಲ್ಲಾ 33 ಗೇಟ್ಗಳ ಚೈನ್ಗಳನ್ನು ಬದಲಾವಣೆ ಮಾಡಲು ಮುಂದಾಗಿದೆ. ಇದಕ್ಕೆ ಮತ್ತೆ ಹೆಚ್ಚುವರಿಯಾಗಿ 5.5 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಟೆಂಡರ್ ಕರೆಯಲಾಗಿದೆ. ಡ್ಯಾಮ್ ಬಂದ್ ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರ್ ಅವರು, ಇನ್ಚಾರ್ಜ್ ಇದ್ದವರು, ಮತ್ತೆ ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು, ಕುಲಕರ್ಣಿ ಅವರು ರೆಗ್ಯುಲರ್ ಆಗಿ ಮಾಹಿತಿ ಪಡಿತಾ ಇದ್ದೀವಿ. ವಾಟ್ಸ್ಆಪ್ ಕಳಿಸ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ನಾವೇನು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವ್ರು ಜೂನ್ ತನಕ ಟೈಮ್ ಕೊಟ್ಟಿದ್ರು ಆಕ್ಚುಲಿ ಅವ್ರಿಗೆ. ಈಗ ಲೆಕ್ಕ ಪ್ರಕಾರ ಈಗಾಗಲೇ 18 ಗೇಟ್ ಕಂಪ್ಲೀಟ್ ಆಗಿದೆ. ಇನ್ನು 5 ಗೇಟದ್ದು ಈ ತಿಂಗಳ ಒಳಗಾಗಿ ರೆಡಿಯಾಗಿ ಆಗಲೇ ಫಿಕ್ಸ್ ಮಾಡ್ತಾ ಇದ್ದಾರೆ. 23 ಗೇಟು ಬೈ ಎಂಡ್ ಆಫ್ ದಿಸ್ ಮಂತ್ ಏಪ್ರಿಲ್ನಲ್ಲಿ ಕಂಪ್ಲೀಟ್ ಆಗ್ತದೆ. ಸರ್ಕಾರ ಗೇಟ್ ಬದಲಾವಣೆಗೆ ಟೆಂಡರ್ ಕರೆದಾಗ ಗುತ್ತಿಗೆ ಪಡೆದಂತಹ ಕಂಪನಿಗೆ ಮೇ ಅಂತ್ಯದೊಳಗೆ ಎಲ್ಲಾ ಗೇಟ್ಗಳ ಬದಲಾವಣೆ ಮಾಡಿಕೊಡಬೇಕು ಅಂತ ಷರತ್ತು ಕೂಡ ಹಾಕಿತ್ತು. ಈ ಆಧಾರದ ಮೇಲೆ ಎರಡೂ ತಂಡಗಳು ನಿರಂತರವಾಗಿ ಕೆಲಸವನ್ನ ಮಾಡ್ತಿವೆ. ಅದಾದ ನಂತರ ಉಳಿದ ಗೇಟ್ ಅಲ್ಲೇ ಏಪ್ರಿಲ್ ಕೊನೆ ಒಳಗಾಗಿ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿ ಅವರೆಲ್ಲ ಟೆಕ್ನಿಕಲ್ ಪೀಪಲ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಟೀಮು 10 ಗೇಟ್ಗೆ ಫುಲ್ ಗೇಟ್ ಮಾಡತಕ್ಕಂಥವ್ರು, ಉಳಿದಿದ್ದು 23 ಗೇಟು 3 ಪೀಸ್ ಮಾಡಿ ಮೊದಲೇನು ಒರಿಜಿನಲ್ ಪ್ಲಾನ್ ಅಲ್ಲಿ ಇತ್ತು ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಬೇರೆ ಬೇರೆ ಟೀಮ್ಗಳು ಕೆಲಸ ಮಾಡೋದ್ರ ಮುಖಾಂತರ ಬೈ ಎಂಡ್ ಆಫ್ ಮೇಗೆ ಕಂಪ್ಲೀಟ್ ಆಗ್ತದೆ. ಎರಡನೇದಾಗಿ ಲೇಟ್ ಥಾಟ್ ಆಗಿ ಚೈನ್ಗಳು ಸೈಜು ಚೇಂಜ್ ಮಾಡೋಣ, ಮತ್ತೆ ಅದು ಪ್ರಶ್ನೆ ಬರಬಾರದು ಅಂತೇಳಿ ಅವರು ಟೆಕ್ನಿಕಲಿ ಹೇಳೋದ್ರಿಂದ ಆ ಚೈನ್ಗಳು ಆರ್ಡರ್ ಕೊಟ್ಟು ಟೆಂಡರ್ ಆಗಿ ಎಲ್ಲ ಆಗಿ ಅದು 5.6 ಕ್ರೋರ್ಸ್ ಏನಾಗಿದೆ ಅಂತ ಮಾಡಿ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ. ಗೇಟ್ ಬದಲಾವಣೆ ವಿಚಾರದಲ್ಲಿ ಹಲವು ಗೊಂದಲಗಳು ಉಂಟಾಗ್ತಿವೆ. ಕೆಲಸ ನಿಧಾನಗತಿಯಲ್ಲಿ ಸಾಗ್ತಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ. ನಿಗದಿತ ಸಮಯದಲ್ಲಿ ಕೆಲಸ ಪೂರ್ಣವಾಗದೇ ಇದ್ರೆ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕಿತ್ತು 2 ವರ್ಷ ಆಯಿತು. ರೈತರ ಆಕ್ರೋಶದ ಬಳಿಕ ಸರ್ಕಾರ ಗೇಟ್ಗಳ ಅಳವಡಿಕೆಗೆ ಮುಂದಾಗಿತ್ತು. ಆದರೆ ಈ ಚೈನ್ಗಳ ಬದಲಾವಣೆಯನ್ನ ಮರೆತೇ ಬಿಟ್ಟಿತ್ತು. ಆದರೆ ಈಗ ಅಧಿಕಾರಿಗಳು ಮತ್ತೊಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಬದಲಾವಣೆ ಕೆಲಸ ಜೋರು. ಕ್ರಸ್ಟ್ ಗೇಟ್ಗಳ ಚೈನ್ ಕೂಡ ಬದಲಾವಣೆಗೆ ಟೆಂಡರ್. ಆಗಸ್ಟ್ 10, 2024ರಂದು ರಾತ್ರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋಗಿತ್ತು ಹಾಗೂ ಭಾರಿ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇತ್ತು. ಈ ಘಟನೆಯಿಂದಾಗಿ 4 ಜಿಲ್ಲೆಯ ರೈತರು ಕಂಗಾಲಾಗಿದ್ರು. ಆದರೆ ಈವರೆಗೂ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ನಡೆಯುತ್ತಲೇ ಇದೆ. ಇನ್ನು ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ 42 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಆದರೆ ಗೇಟ್ ಆಪರೇಟ್ ಮಾಡಲು ಅಳವಡಿಸುವಂತಹ ಚೈನ್ಗಳನ್ನು ಬದಲಾವಣೆ ಮಾಡದೆ ಹಳೆ ಚೈನ್ಗಳನ್ನೇ ಮುಂದುವರಿಸಲು ನಿರ್ಧರಿಸಿದ್ರು. ಈ ಬಗ್ಗೆ ಈ ಭಾಗದ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಗೇಟ್ಗಳ ಚೈನ್ಗಳನ್ನು ಬದಲಿಸಿ ಅಂತ ಆಗ್ರಹಿಸಿದ್ರು ಕೂಡ. ಇದರ ಬೆನ್ನಲ್ಲೇ ಸರ್ಕಾರ ಮತ್ತೆ ಎಲ್ಲಾ 33 ಗೇಟ್ಗಳ ಚೈನ್ಗಳನ್ನು ಬದಲಾವಣೆ ಮಾಡಲು ಮುಂದಾಗಿದೆ. ಇದಕ್ಕೆ ಮತ್ತೆ ಹೆಚ್ಚುವರಿಯಾಗಿ 5.5 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಟೆಂಡರ್ ಕರೆಯಲಾಗಿದೆ. ಡ್ಯಾಮ್ ಬಂದ್ ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರ್ ಅವರು, ಇನ್ಚಾರ್ಜ್ ಇದ್ದವರು, ಮತ್ತೆ ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು, ಕುಲಕರ್ಣಿ ಅವರು ರೆಗ್ಯುಲರ್ ಆಗಿ ಮಾಹಿತಿ ಪಡಿತಾ ಇದ್ದೀವಿ. ವಾಟ್ಸ್ಆಪ್ ಕಳಿಸ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ನಾವೇನು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವ್ರು ಜೂನ್ ತನಕ ಟೈಮ್ ಕೊಟ್ಟಿದ್ರು ಆಕ್ಚುಲಿ ಅವ್ರಿಗೆ.
ಈಗ ಲೆಕ್ಕ ಪ್ರಕಾರ ಈಗಾಗಲೇ 18 ಗೇಟ್ ಕಂಪ್ಲೀಟ್ ಆಗಿದೆ. ಇನ್ನು 5 ಗೇಟದ್ದು ಈ ತಿಂಗಳ ಒಳಗಾಗಿ ರೆಡಿಯಾಗಿ ಆಗಲೇ ಫಿಕ್ಸ್ ಮಾಡ್ತಾ ಇದ್ದಾರೆ. 23 ಗೇಟು ಬೈ ಎಂಡ್ ಆಫ್ ದಿಸ್ ಮಂತ್ ಏಪ್ರಿಲ್ಗೆ ಕಂಪ್ಲೀಟ್ ಆಗ್ತದೆ. ಸರ್ಕಾರ ಗೇಟ್ ಬದಲಾವಣೆಗೆ ಟೆಂಡರ್ ಕರೆದಾಗ ಗುತ್ತಿಗೆ ಪಡೆದಂತಹ ಕಂಪನಿಗೆ ಮೇ ಅಂತ್ಯದೊಳಗೆ ಎಲ್ಲಾ ಗೇಟ್ಗಳ ಬದಲಾವಣೆ ಮಾಡಿಕೊಡಬೇಕು ಅಂತ ಷರತ್ತು ಕೂಡ ಹಾಕಿತ್ತು. ಈ ಆಧಾರದ ಮೇಲೆ ಎರಡೂ ತಂಡಗಳು ನಿರಂತರವಾಗಿ ಕೆಲಸವನ್ನ ಮಾಡ್ತಿವೆ. ಅದಾದ ನಂತರ ಉಳಿದ ಗೇಟ್ ಎಲ್ಲ ಏಪ್ರಿಲ್ ಕೊನೆ ಒಳಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಟೆಕ್ನಿಕಲ್ ಪೀಪಲ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಟೀಮು 10 ಗೇಟ್ಗೆ ಫುಲ್ ಗೇಟ್ ಮಾಡತಕ್ಕಂಥವ್ರು, ಉಳಿದಿದ್ದು 23 ಗೇಟು 3 ಪೀಸ್ ಮಾಡಿ ಮೊದಲೇನು ಒರಿಜಿನಲ್ ಪ್ಲಾನ್ ಅಲ್ಲಿ ಇತ್ತು ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಬೇರೆ ಬೇರೆ ಟೀಮ್ಗಳು ಕೆಲಸ ಮಾಡೋದ್ರ ಮುಖಾಂತರ ಬೈ ಎಂಡ್ ಆಫ್ ಮೇಗೆ ಕಂಪ್ಲೀಟ್ ಆಗ್ತದೆ. ಎರಡನೇದಾಗಿ ಲೇಟ್ ಥಾಟ್ ಆಗಿ ಚೈನ್ಗಳು ಸೈಜ್ ಚೇಂಜ್ ಮಾಡೋಣ ಮತ್ತೆ ಅದು ಪ್ರಶ್ನೆ ಬರಬಾರದು ಅಂತೇಳಿ ಅವರು ಟೆಕ್ನಿಕಲಿ ಹೇಳೋದ್ರಿಂದ ಆ ಚೈನ್ಗಳು ಆರ್ಡರ್ ಕೊಟ್ಟರು, ಟೆಂಡರ್ ಆಗಿ ಎಲ್ಲ ಆಗಿ ಅದು 5.6 crores ಏನಾಗಿದೆ ಅಂತ ಮಾಡಿ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ. ಗೇಟ್ ಬದಲಾವಣೆ ವಿಚಾರದಲ್ಲಿ ಹಲವು ಗೊಂದಲಗಳು ಉಂಟಾಗ್ತಿವೆ. ಕೆಲಸ ನಿಧಾನಗತಿಯಲ್ಲಿ ಸಾಗ್ತಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ. ನಿಗದಿತ ಸಮಯದಲ್ಲಿ ಕೆಲಸ ಪೂರ್ಣವಾಗದೇ ಇದ್ರೆ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕಿತ್ತು 2 ವರ್ಷ ಆಯಿತು. ರೈತರ ಆಕ್ರೋಶದ ಬಳಿಕ ಸರ್ಕಾರ ಗೇಟ್ಗಳ ಅಳವಡಿಕೆಗೆ ಮುಂದಾಗಿತ್ತು. ಆದರೆ ಈ ಚೈನ್ಗಳ ಬದಲಾವಣೆಯನ್ನ ಮರೆತೇ ಬಿಟ್ಟಿತ್ತು. ಆದರೆ ಈಗ ಅಧಿಕಾರಿಗಳು ಮತ್ತೊಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಬದಲಾವಣೆ ಕೆಲಸ ಜೋರು. ಕ್ರಸ್ಟ್ ಗೇಟ್ಗಳ ಚೈನ್ ಕೂಡ ಬದಲಾವಣೆಗೆ ಟೆಂಡರ್. ಆಗಸ್ಟ್ 10, 2024ರಂದು ರಾತ್ರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋಗಿತ್ತು ಹಾಗೂ ಭಾರಿ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇತ್ತು. ಈ ಘಟನೆಯಿಂದಾಗಿ 4 ಜಿಲ್ಲೆಯ ರೈತರು ಕಂಗಾಲಾಗಿದ್ರು. ಆದರೆ ಈವರೆಗೂ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ನಡೆಯುತ್ತಲೇ ಇದೆ. ಇನ್ನು ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ 42 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಆದರೆ ಗೇಟ್ ಆಪರೇಟ್ ಮಾಡಲು ಅಳವಡಿಸುವಂತಹ ಚೈನ್ಗಳನ್ನ ಬದಲಾವಣೆ ಮಾಡದೆ ಹಳೆ ಚೈನ್ಗಳನ್ನೇ ಮುಂದುವರಿಸಲು ನಿರ್ಧರಿಸಿದ್ರು. ಈ ಬಗ್ಗೆ ಈ ಭಾಗದ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಗೇಟ್ಗಳ ಚೈನ್ಗಳನ್ನ ಬದಲಿಸಿ ಅಂತ ಆಗ್ರಹಿಸಿದ್ರು ಕೂಡ. ಇದರ ಬೆನ್ನಲ್ಲೇ ಸರ್ಕಾರ ಮತ್ತೆ ಎಲ್ಲಾ 33 ಗೇಟ್ಗಳ ಚೈನ್ಗಳನ್ನ ಬದಲಾವಣೆ ಮಾಡಲು ಮುಂದಾಗಿದೆ. ಇದಕ್ಕೆ ಮತ್ತೆ ಹೆಚ್ಚುವರಿಯಾಗಿ 5.5 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಟೆಂಡರ್ ಕರೆಯಲಾಗಿದೆ. ಡ್ಯಾಮ್ ಬಂದ್ ಕೆಲಸ ನಡೀತಾ ಇದೆ. ಇದು ಪ್ರತಿನಿತ್ಯ ನಮ್ಮ ಚೀಫ್ ಇಂಜಿನಿಯರ್ ಅವರು, ಇನ್ಚಾರ್ಜ್ ಇದ್ದವರು ಮತ್ತೆ ನಮಗೆಲ್ಲ ನಮ್ಮ ಸೆಕ್ರೆಟರಿ ಅವರು, ಕುಲಕರ್ಣಿ ಅವರು ರೆಗ್ಯುಲರ್ ಆಗಿ ಇದ್ರ ಮಾಹಿತಿ ಪಡಿತಾ ಇದ್ದೀವಿ. ವಾಟ್ಸ್ಆಪ್ ಕಳಿಸ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ನಾವೇನು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವ್ರು ಜೂನ್ ತನಕ ಟೈಮ್ ಕೊಟ್ಟಿದ್ರು ಆಕ್ಚುಲಿ ಅವ್ರಿಗೆ. ಈಗ ಲೆಕ್ಕ ಪ್ರಕಾರ ಈಗಾಗಲೇ 18 ಗೇಟ್ ಕಂಪ್ಲೀಟ್ ಆಗಿದೆ. ಇನ್ನು 5 ಗೇಟದ್ದು ಈ ತಿಂಗಳ ಒಳಗಾಗಿ ರೆಡಿಯಾಗಿ ಆಗಲೇ ಫಿಕ್ಸ್ ಮಾಡ್ತಾ ಇದ್ದಾರೆ. 23 ಗೇಟು ಬೈ ಎಂಡ್ ಆಫ್ ದಿಸ್ ಮಂತ್ ಏಪ್ರಿಲ್ಗೆ ಕಂಪ್ಲೀಟ್ ಆಗ್ತದೆ. ಸರ್ಕಾರ ಗೇಟ್ ಬದಲಾವಣೆಗೆ ಟೆಂಡರ್ ಕರೆದಾಗ ಗುತ್ತಿಗೆ ಪಡೆದಂತಹ ಕಂಪನಿಗೆ ಮೇ ಅಂತ್ಯದೊಳಗೆ ಎಲ್ಲಾ ಗೇಟ್ಗಳ ಬದಲಾವಣೆ ಮಾಡಿಕೊಡಬೇಕು ಅಂತ ಷರತ್ತು ಕೂಡ ಹಾಕಿತ್ತು. ಈ ಆಧಾರದ ಮೇಲೆ ಎರಡೂ ತಂಡಗಳು ನಿರಂತರವಾಗಿ ಕೆಲಸವನ್ನ ಮಾಡ್ತಿವೆ. ಅದಾದ ನಂತರ ಉಳಿದ ಗೇಟ್ ಎಲ್ಲ ಏಪ್ರಿಲ್ ಕೊನೆ ಒಳಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಟೆಕ್ನಿಕಲ್ ಪೀಪಲ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಟೀಮು 10 ಗೇಟ್ಗೆ ಫುಲ್ ಗೇಟ್ ಮಾಡತಕ್ಕಂಥವ್ರು, ಉಳಿದಿದ್ದು 23 ಗೇಟು 3 ಪೀಸ್ ಮಾಡಿ ಮೊದಲೇನು ಒರಿಜಿನಲ್ ಪ್ಲಾನ್ ಅಲ್ಲಿ ಇತ್ತು ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಬೇರೆ ಬೇರೆ ಟೀಮ್ಗಳು ಕೆಲಸ ಮಾಡೋದ್ರ ಮುಖಾಂತರ ಬೈ ಎಂಡ್ ಆಫ್ ಮೇಗೆ ಕಂಪ್ಲೀಟ್ ಆಗ್ತದೆ. ಎರಡನೇದಾಗಿ ಲೇಟ್ ಥಾಟ್ ಆಗಿ ಚೈನ್ಗಳು ಸೈಜ್ ಚೇಂಜ್ ಮಾಡೋಣ ಮತ್ತೆ ಅದು ಪ್ರಶ್ನೆ ಬರಬಾರದು ಅಂತೇಳಿ ಅವರು ಟೆಕ್ನಿಕಲಿ ಹೇಳೋದ್ರಿಂದ ಆ ಚೈನ್ಗಳು ಆರ್ಡರ್ ಕೊಟ್ಟರು, ಟೆಂಡರ್ ಆಗಿ ಎಲ್ಲ ಆಗಿ ಅದು 5.6 crores ಏನಾಗಿದೆ ಅಂತ ಮಾಡಿ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ. ಗೇಟ್ ಬದಲಾವಣೆ ವಿಚಾರದಲ್ಲಿ ಹಲವು ಗೊಂದಲಗಳು ಉಂಟಾಗ್ತಿವೆ. ಕೆಲಸ ನಿಧಾನಗತಿಯಲ್ಲಿ ಸಾಗ್ತಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ. ನಿಗದಿತ ಸಮಯದಲ್ಲಿ ಕೆಲಸ ಪೂರ್ಣವಾಗದೇ ಇದ್ರೆ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.